ನಮ್ಮ ಚಾಮರಾಜೇಶ್ವರ ಜಾತ್ರೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾವಿವತ್ತು ಚಾಮರಾಜೇಶ್ವರ ಜಾತ್ರೆಗೆ ದೇವಸ್ಥಾನ ನಮ್ಮ ಚಾಮರಾಜನಗರದ ಮಧ್ಯಭಾಗದಲ್ಲಿದೆ. ಈ ವರ್ಷದ ವಿಶೇಷ ಏನಂತ ಹೇಳಿದ್ರೆ, ಇದು 200ನೇ ವರ್ಷದ ಜಾತ್ರೆ. ಇದು ನಮ್ಮ ಚಾಮರಾಜನಗರದಲ್ಲಿ ಈ ಸಲ ನಡೀತಾ ಇರೋದು. ಈ ದೇವಸ್ಥಾನದ ಜಾತ್ರೆ 1826ರಲ್ಲಿ ಇದನ್ನು ಸ್ಥಾಪನೆ ಆಗಿದ್ದು, 1926 ಹಾಗೆ ಇದು 2026ನೇ ವರ್ಷ. ಹಾಗಾಗಿ ನಾವು 200 ವರ್ಷದ ಈ ದೇವಸ್ಥಾನದ ಇತಿಹಾಸ ಇದೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಈ ದೇವಸ್ಥಾನದ ಬಗ್ಗೆ ಇರುವಂಥ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಜಾತ್ರೆಯಲ್ಲಿ ಎಷ್ಟೊಂದು ಜನ ಸೇರಿದರು ಅಂತ ಹೇಳಿದ್ರೆ ಕಾಲು ಹಾಕೋದಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ಅಲ್ಲಿ ವ್ಯಾಪಾರಗಳು ಎಲ್ಲ ತುಂಬ ಜೋರಾಗಿ ನಡೀತಾ ಇತ್ತು. ಅಂದರೆ ಅಷ್ಟು ವಿಜೃಂಭಣೆಯಿಂದ ಈ ಸಲ ಈ ಜಾತ್ರೆ ನಡೆದಿತ್ತು. ಎಲ್ಲಿ ನೋಡಿದ್ರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದ ಹೆಣ್ಮಕ್ಳುಗಳು, ಹಾಗೆಯೇ ಪುಟ್ಟ ಮಕ್ಕಳುಗಳೆಲ್ಲ ಎಷ್ಟು ಮುದ್ದಾಗಿ ರೆಡಿಯಾಗಿ ಬಂದಿದ್ದರು. ಮತ್ತು ಅವ್ರಿಗೆಲ್ಲ ಶಾಪಿಂಗ್ ಮಾಡೋದಕ್ಕೆ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಎಲ್ಲ ಥರದವರು ಇದ್ದರು. ಈ ಕಡೆ ಬಲೂನ್ಸ್ ಮತ್ತು ಕಿಚನ್ ಐಟಮ್ಸ್ಗಳು, ಮಕ್ಕಳ ಆಟ ಸಾಮಾನುಗಳು, ಹಾಗೆ ಪ್ರತಿಯೊಂದನ್ನು ಸೇಲ್ ಮಾಡ್ತಾಯಿದ್ರು. ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ ಲೈಫ್ ಎಷ್ಟು ಕಷ್ಟ, ಹೇಗೆ ಲೀಡ್ ಮಾಡೋದು, ಹಾಗೆ ಹೀಗೆ ಅಂತ. ಬಟ್ ಸ್ಟಿಲ್ ನಾನು ಇವತ್ತು ಈ ದೇವಸ್ಥಾನಕ್ಕೆ ಬಂದೆ. ನಾನು ಎಷ್ಟು ಖುಷಿಪಟ್ಟೆ, ಅಷ್ಟೇ ಸ್ವಲ್ಪ ಬೇಜಾರಾಯಿತು. ತುಂಬ ಏಜ್ ಆಗಿರೋ ಪರ್ಸನ್ಸ್ ಬಂದುಬಿಟ್ಟು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಅಂದರೆ ಕೈ ಕಾಲು ಗಟ್ಟಿ ಇರೋರೇ ಸೋಮಾರಿತನ ತೋರಿಸ್ಬೇಕಾದ್ರೆ ಅವರು ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು. ಬಟ್ ಸ್ಟಿಲ್ ನಾನು ಅಪ್ರಿಷಿಯೇಟ್ ಮಾಡೋದೇನೆಂದರೆ, ಆ ವಯಸ್ಸಿನಲ್ಲೂ ಯಾರಿಗೂ ಡಿಪೆಂಡ್ ಆಗದೆ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರು ಸಂಪಾದನೆ ಮಾಡಿ ಅವ್ರ ಹೊಟ್ಟೆಪಾಡಿಗೋಸ್ಕರ ಅವ್ರು ಮಾಡ್ತಾಯಿದ್ರಲ್ಲ, ನಿಜವಾಗ್ಲೂ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದಲ್ಲಿ ಗರ್ಭಗುಡಿನಲ್ಲಿ ಮಾಡಿದಂಥ ಅಲಂಕಾರ. ಎಷ್ಟು ಅದ್ಭುತವಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನು ನೈಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನೊಂದು ಕ್ಲಿಪ್ನ ಡೌನ್ಲೋಡ್ ಮಾಡಿ ನಾನು ನಿಮ್ಗೆ ಇದನ್ನು ಹಾಕಿರೋದು. ನೋಡಿ, ಇದೇ ನಮ್ಮ ದೇವರು, ಇದೇ ಚಾಮರಾಜೇಶ್ವರ ಸ್ವಾಮಿಯವರು. ಹಾಗೆ ಇಲ್ಲಿ ಪಾರ್ವತಿನೂ ಇದ್ದಾರೆ, ಹಾಗೆ ಕೆಂಪನಂಜಮ್ಮ ಅಂತ ಪಕ್ಕದಲ್ಲಿ ಅವರು ಇದ್ದಾರೆ. ಇನ್ನು ಡೀಪ್ ಇನ್ಫಾರ್ಮೇಷನ್ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋ ಫುಲ್ ನೋಡಿ. ಇದೇ ನಮ್ಮದು ತೇರು ಈ ಸಲ ಆಗಿರೋವಂಥದ್ದು. ಇದನ್ನು ನಾವು ನಮ್ಮೂರ ಕಡೆ ನಾವು ಗಾಳಿ ತೇರು ಅಂತಲೂ ಇದನ್ನು ನಾವು ಕರಿತೀವಿ. ಇದರಲ್ಲಿ ವಿಶೇಷ ಏನಪ್ಪ ಅಂದರೆ, ಇದು ಆಷಾಢ ಮಾಸದಲ್ಲಿ ನಡೆಯುವಂಥ ಹಬ್ಬ ಇದು. ಸೊ ಇಲ್ಲಿ ನವದಂಪತಿಗಳು ಬಂದು ದೇವರಿಗೆ ಹಣ್ಣು ಜವನ ಹಾಕಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋವಂಥದ್ದು ಪದ್ಧತಿ ನಮ್ಮದು ಇದು. ಹಾಗೆ ನಾವು ಹೋಗ್ಬಿಟ್ಟು ಒಂದು ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಬಂದ್ವಿ. ಇದೆಲ್ಲ ಮಾರ್ತಾಯಿದ್ರು ನೋಡಿ, ವ್ಯಾಪಾರ ಯಾವ ಥರ ಮಾಡ್ತಾಯಿದ್ದಾರೆ. ಸೊ ಇದನ್ನೇ ನಾನು ಹೇಳಿದ್ದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಲ್ಲಿ ಧೂಪ ಹಾಕೋಂಥ ಅದನ್ನು ಮಾಡೋರು ತುಂಬ ಜನರ ಮಧ್ಯೆ ಮಾಡ್ತಾಯಿದ್ರು. ಸೊ ಅದು ಸ್ವಲ್ಪ ಫೆಸಿಲಿಟಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕಿತ್ತು. ಯಾಕೆಂದರೆ ಮಕ್ಕಳೆಲ್ಲ ತಿರುಗಾಡ್ತಾರೆ, ಅವ್ರು ಇದ್ದಾರಾ ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಇವಾಗೇನು ನೋಡಿದ್ರಿ ನೀವು ಈ ಗೋಪುರನ, ಇದು 70 ಅಡಿಯಷ್ಟು ಎತ್ತರದಲ್ಲಿದೆ ಈ ಗೋಪುರ. ಹಾಗೆ ನಾವು ಒಳಗಡೆ ಹೋಗಿದ್ವಿ, ರಶ್ ಇತ್ತು. ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ಳೋದಕ್ಕೆ ಸೆಲ್ಫಿ ಗ್ಯಾಲ್ರಿ ಥರನೇ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ನೋಡ್ಕೊಳ್ಳಿ ಅಲ್ಲಿ. ಇದೇ ದೇವಸ್ಥಾನದ ಮುಂದ್ಗಡೆ ಭಾಗ. ಅಲ್ಲಿ ದೇವರಿಗೆ ಎದುರುಮುಖವಾಗಿ ನಂದಿ ಕೂತಿದೆ. ನಾನು ಅದನ್ನು ಮುಂದೆ ಇದೆ ವಿಡಿಯೋದಲ್ಲಿದೆ. ಸೊ ಇದು ನಾನು ಫ್ರಂಟ್ ಸೈಡ್ ತೆಗಿತಾ ಇರೋದು. ನಂದಿ ದೇವರಿಗೆ ಮುಖವಾಗಿ ಕೂತಿರೋದು ಆ ಕಡೆಗೆ. ಸೊ ಇದು ಎಂಟ್ರೆನ್ಸ್ ಡೋರು. ನಾವು ಒಳಗಡೆ ಹೋದರೆ ಇಷ್ಟು ವಿಶಾಲವಾಗಿರುವಂಥ ಒಂದು ದೊಡ್ಡ ದೇವಸ್ಥಾನ. ನಿಜವಾಗ್ಲೂ 200 ವರ್ಷದ ಹಿಂದೆ ಇಷ್ಟು ದೊಡ್ಡ ದೇವಸ್ಥಾನ ಹೆಂಗೆ ಕಟ್ಸಿದ್ರು ಅಂತಲೇ ಗೊತ್ತಿಲ್ಲ. ಹಾಗೆ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಹಿಸ್ಟ್ರಿ ಏನಂತ ಹೇಳಿದ್ರೆ, 1826ನೇ ಇಸ್ವಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಅವ್ರ ತಂದೆ ಅಂದರೆ ಚಾಮರಾಜ ಒಡೆಯರವರ ನೆನಪಿಗಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ರು. ಗರ್ಭಗುಡಿಯ ಸುತ್ತ ಒಂದು ಮಂಟಪ ರೀತಿ ಇದನ್ನು ಮಾಡಿದ್ದಾರೆ. ಇದರಲ್ಲಿ ದೇವಸ್ಥಾನದ ಗರ್ಭಗುಡಿಯ ಬಲಭಾಗದಲ್ಲಿ 33 ಪುರಾತನರು, ಹಾಗೆ ಎಡಭಾಗದಲ್ಲಿ 33 ಪುರಾತನರುಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಮಧ್ಯದಲ್ಲಿ ಶಿವನ ವಿಗ್ರಹಗಳನ್ನು ಕೂಡ ಕೆಲವೊಂದು ಕೊಠಡಿಗಳಲ್ಲಿ ಮಾಡಿದ್ದಾರೆ. ನೀವು ನೋಡ್ಬೋದು. ನೋಡಿದಾಗ ನಿಮಗೆ ಇದು ನನ್ನ ವಿಡಿಯೋದಲ್ಲಿ ಕೆಲವೊಂದು ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆಯೇ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಮೊದಲ ಸಂಸ್ಕೃತ ಪಾಠಶಾಲೆಯನ್ನು ಈ ದೇವಸ್ಥಾನದಲ್ಲೇ ಸ್ಥಾಪನೆ ಮಾಡಿದ್ದು ಅನ್ನೋದು ಕೂಡ ಒಂದು ಇತಿಹಾಸ ಇದೆ. ಇವಾಗ ಅದೇನಲ್ಲಿ ಪುರಾತನರ ಕೊಠಡಿಗಳಿತ್ತು, ಆ ಎದುರು ನೋಡಿ ಈ ಜಾಗ ಏನಿದೆ, ಇಲ್ಲೇ ಪಾಠ ಮಾಡ್ತಿದ್ದಂಥದ್ದು. ಹಾಗೆ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಏನೂ ಇಲ್ಲ. ಎಲ್ಲ ಜನಾಂಗದವರು ಸೇರಿನೇ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಹಬ್ಬಗಳು ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿದ್ದಾರೆ ಆಗ್ಲಿಂದನೂ. ಮೊದಲು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಹರಿಕೊಟಾರ ಅಂತ ಕರಿತಾ ಇದ್ರು. 1818ನೇ ಇಸ್ವಿಯಲ್ಲಿ
ಚಾಮರಾಜನಗರ ಅಂತ ಮರುನಾಮಕರಣ ಮಾಡಲಾಯಿತು. ಹಾಗೆ ನಾವು ಇದನ್ನೆಲ್ಲ ನೋಡ್ತಾ ಮುಂದೆ ಬರ್ತಾ ಇದ್ವಿ. ಹಾಗೆ ನಮಗೆ ಅಮ್ಮನವರ ಸನ್ನಿಧಾನ ಸಿಕ್ತು. ನಾನು ಅಲ್ಲಿ ಬಂದು ಕೈ ಮುಗಿದು ನನ್ನ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಲಿ ಅಂತ ತೀರ್ಥ ತಗೊಂಡು ಬಂದಾಯಿತು. ಹಾಗೆ ನೋಡಿ, ಈ ದೇವಸ್ಥಾನದ ವಿನ್ಯಾಸ ಮತ್ತು ಮೇಲ್ಗಡೆ ಇರುವಂಥ ಗೋಪುರಗಳು, ಕಟ್ಟಿರುವಂಥ ಪ್ರತಿ ಶೈಲಿ ಎಲ್ಲವೂ ಕೂಡ ಇದು ಪೂರ್ತಿ ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿರೋಂಥದ್ದು. ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. 200 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂದರೆ ಅದರಲ್ಲಿ ಇಷ್ಟು ಅವ್ರ ಕಲಾಕೃತಿಗಳು ನೋಡಿ ಎಷ್ಟು ನೀಟಾಗಿ ಡೀಟೇಲ್ಡಾಗಿ ಮಾಡಿದ್ದಾರೆ, ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಯಾರೇ ನಮ್ಮ ಊರಿಗೆ ಬಂದ್ರೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ. ಇದೇ ನೋಡಿ ನಮ್ಮ ಚಾಮರಾಜನಗರ ಜಾತ್ರೆಯ ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೂರು ಯಾವುದು, ನಿಮ್ಮೂರಿನ ಫೇಮಸ್ ಏನು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು.